ನಾಳೆ ದೇಶದಾದ್ಯಂತ ಮಾಕ್ ಡ್ರಿಲ್ ಹಿನ್ನೆಲೆಯಲ್ಲಿ ಇವತ್ತೊಂದು ಮಹತ್ವದ ಸಭೆ ನಡೆಯುತ್ತೆ. ಕೇಂದ್ರ ಗೃಹ ಇಲಾಖೆಯ ಕಾರ್ಯದರ್ಶಿ ನೇತೃತ್ವದಲ್ಲಿ ಸಭೆ ಇರುತ್ತೆ. ದೇಶದ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ವರ್ಚುವಲ್ ಮೂಲಕ ಸಿಎಸ್ಗಳು ಭಾಗಿಯಾಗ್ತಾರೆ, ಮುಖ್ಯ ಕಾರ್ಯದರ್ಶಿಗಳು ಭಾಗಿಯಾಗ್ತಾರೆ. ಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗಿಯಾಗುವಂತ ಸಾಧ್ಯತೆ ಇದೆ. ನಾಳೆ ಡ್ರಿಲ್ ಹೇಗಿರಬೇಕು, ಯಾವ ರೀತಿಯಲ್ಲಿ ಅರಿವು ಮೂಡಿಸಬೇಕು, ಮಾಕ್ ಡ್ರಿಲ್ನ ಪೂರ್ಣ ಪ್ರಕ್ರಿಯೆಯ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಮೊದಲೇ ಹೇಳಿದೆ, ಇದೇ ಮೊದಲು 71ರ ನಂತರದಲ್ಲಿ ನಾವು ಮಾಕ್ ಡ್ರಿಲ್ ಮಾಡ್ತಾ ಇರೋದು ಇದೇ ಮೊದಲು. ಹಾಗಾಗಿ ರಾಜ್ಯದ ಸಿಎಸ್ಗಳಿಗೂ ಕೂಡ ಇವತ್ತೊಂದು ಸಭೆಯನ್ನು ಕರೆದಿದ್ದಾರೆ, ಚರ್ಚೆ ನಡೆಯುತ್ತೆ. ಆ ಚರ್ಚೆಯಲ್ಲಿ ಮಾಕ್ ಡ್ರಿಲ್ ಹೇಗಿರಬೇಕು, ಜನರಿಗೆ ಯಾವ ರೀತಿಯಲ್ಲಿ ಅರಿವು ಮೂಡಿಸಬೇಕು, ಏನು ಹೇಳಬೇಕು ಜನರಿಗೆ, ಇದ್ರ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಈ ಮಾಕ್ ಡ್ರಿಲ್ ವೆರಿ ವೆರಿ ಇಂಪಾರ್ಟೆಂಟ್. ಈಗಾಗಲೇ ಕಾಶ್ಮೀರ ಕಣಿವೆಯಲ್ಲಿ ಆಗ್ತಾ ಇದೆ, ದಾಲ್ ಸರೋವರದಲ್ಲಿ ನಡೀತಾ ಇದೆ, ಮುಂಬೈನಲ್ಲಿ ಮಾಕ್ ಡ್ರಿಲ್ ಆಗ್ತಾ ಇದೆ. ಇನ್ನು ನಮ್ಮ ರಾಜ್ಯದಲ್ಲೂ ಕೂಡ ಕಾರವಾರ ಹಾಗೂ ಬೆಂಗಳೂರು ಎರಡೂ ಭಾಗದಲ್ಲೂ ಕೂಡ ಮಾಕ್ ಡ್ರಿಲ್ ಆಗ್ತಾ ಇದೆ. ಇದಕ್ಕೂ ಮೊದಲು ದೇಶದ 244 ಜಿಲ್ಲೆಗಳಲ್ಲೂ ಮಾಕ್ ಡ್ರಿಲ್ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಇವತ್ತೊಂದು ಸಭೆ. ಗೃಹ ಕಾರ್ಯದರ್ಶಿಗಳು, ಸೆಕ್ರೆಟರಿ ಆಫ್ ನಮ್ಮ ಹೋಮ್ ಮಿನಿಸ್ಟ್ರಿ ಇವರು ಕೂಡ ಇರ್ತಾರಂತೆ. ಜೊತೆಗೆ ಹೋಮ್ ಮಿನಿಸ್ಟರ್ ಕೂಡ ಇರಬಹುದು ಅನ್ನೋದು ಕೂಡ ಇದೆ. ಜೊತೆಗೆ ಎಲ್ಲ ರಾಜ್ಯಗಳ ಸಿಎಸ್ಗಳು, ಮುಖ್ಯ ಕಾರ್ಯದರ್ಶಿಗಳು ಇವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಈ ಸಭೆಯಲ್ಲಿ ಯಾವ ರೀತಿಯಾಗಿರಬೇಕು ಮಾಕ್ ಡ್ರಿಲ್ ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಆಗಲೇ ಹೇಳಿದೆ, ಬೆಂಗಳೂರು ಮತ್ತು ಮುಂಬೈ ಈ ಎರಡು ಯಾಕೆ ಮುಖ್ಯ ಅಂತ ಹೇಳಿದ್ರೆ ಭಾರತದ ಗ್ರೋತ್ ಇಂಜಿನ್ಗಳಿವು. ಒಂದು ಕಡೆಯಿಂದ ಮುಂಬೈ, ಒಂದು ಕಡೆಯಿಂದ ಬೆಂಗಳೂರು, ಈ ಎರಡನ್ನ ಉಗ್ರಗಾಮಿಗಳು ಟಾರ್ಗೆಟ್ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎರಡೂ ರಾಜ್ಯಗಳಲ್ಲಿ ಅಂದರೆ ಕರ್ನಾಟಕ, ಮಹಾರಾಷ್ಟ್ರ, ಇದರಲ್ಲಿ ಮುಂಬೈ ಹಾಗೂ ಬೆಂಗಳೂರು ಎರಡೂ ಭಾಗದಲ್ಲೂ ಕೂಡ ನಾಳೆ ಮಾಕ್ ಡ್ರಿಲ್ ನಡೆಯುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.